ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜನ್ ತಿಮ್ಮಾರಿಗೆ. ನಮಸ್ತೆ ಸರ್. ಸ್ಪೆಷಲಿ ಸ್ನೇಹಿತರು ಪಾರ್ಟ್ನರ್ಶಿಪ್ಪಲ್ಲಿ ಕೆಲವೊಂದು ಕೆಲಸಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾರೆ. ಎಲ್ಲ ಇನ್ನೇನು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರೋ ಟೈಮ್ನಲ್ಲಿ ಕಿತ್ಲಾಟ ಬಂದುಬಿಡುತ್ತೆ, ಜಗಳ ಆಡ್ಬಿಡ್ತಾರೆ. ಯಾವುದೋ ಒಂದು ವಿಚಾರಗಳಲ್ಲಿ ಆಪೋಸಿಟ್ ಆಗ್ತಾರೆ. ಇದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋ ಬಿಸ್ನೆಸ್ಗಳಾಗ್ತವೆ. ಮನೆಗಳಲ್ಲಿ ಕೂಡ ಕೆಲವೊಂದು ಸರಿ ಫ್ಯಾಮಿಲಿಗಳಲ್ಲಿ ತುಂಬ ಚೆನ್ನಾಗಿರೋ ಫ್ಯಾಮಿಲಿಗಳು ಕಿತ್ತಾಟಗಳು, ಇವು ಜಗಳಗಳು ಬರೋದಕ್ಕೆ ಸ್ಪೆಷಲಿ ಪ್ರಯೋಗಗಳು ಮಾಡ್ತಾರೆ. ಅವರು ಸರಿ ಇರಬಾರ್ದು, ಒಂದಾಗಿರಬಾರ್ದು, ದೂರ ಆಗಬೇಕು, ಅವರನ್ನು ದೂರ ಮಾಡೋದಕ್ಕೋಸ್ಕರ ಪ್ರಯೋಗಗಳು. ಸೊ ಈ ಥರದ್ದು ಪ್ರಯೋಗಗಳ ಬಗ್ಗೆ ನಿಮ್ಮ ಗಮನದಲ್ಲಿ ಬಂದಿರೋ ವಿಚಾರಗಳು, ಇದನ್ನು ಏನಂತ ಕರಿತೀರಾ ನೀವು? ಯಾವ ಥರ ಎಲ್ಲ ಮಾಡ್ತಾರೆ ಹಿಂಗೆ ಆಚೆ ಹೋಗೋಕ್ಕೆ, ಡಿವೈಡ್ ಮಾಡೋಕ್ಕೆ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ಅರವಿಂದ್ ಸರ್, ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇವತ್ತಿನ ಕಾಲದಲ್ಲಿ ತುಂಬ ಜನ ಸ್ನೇಹಿತರುಗಳು ಇಲ್ಲ ಸಂಬಂಧಿಕರುಗಳು ಒಟ್ಟಿಗೆ ಸೇರಿ ಕೆಲವೊಂದು ಬಿಸ್ನೆಸ್ಗಳನ್ನ, ವ್ಯವಹಾರಗಳನ್ನ ಮಾಡ್ತಾರೆ. ಜೊತೆಗೆ ಮನೆಯಲ್ಲಿ ಗಂಡ ಹೆಂಡತಿ ಕೂಡ ಎಲ್ಲರೂ ಅನ್ಯೋನ್ಯವಾಗಿರ್ತಾರೆ, ಕೂಡು ಕುಟುಂಬ ಇರುತ್ತೆ, ತುಂಬ ಚೆನ್ನಾಗಿರ್ತಾರೆ. ಇಂಥ ಸಮಯದಲ್ಲಿ ನೋಡಿ ಸಹಿಸಕ್ಕಾಗದೇ ಇದ್ದಂಥ ಹಿತಶತ್ರುಗಳು ಇರ್ತಾರಲ್ಲ, ಅವ್ರುಗಳು ಕೆಲವೊಂದು ಪ್ರಯೋಗಗಳನ್ನ ನಡೆಸ್ತಾರೆ. ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಯೋಗಗಳು ಹೆಂಗೆ ಮಾಡ್ತಾರೆ ಜನ ಅಂದರೆ, ಅದನ್ನು ನಾವು ವಿದ್ವೇಷಣಾ ಕರ್ಮ ಅಂತ ಹೇಳ್ತೀವಿ. ವಿದ್ವೇಷಣಾ ಕರ್ಮದಲ್ಲಿ ಏನು ಮಾಡ್ತಾರೆ ಅಂದರೆ, ಗಿಡಮೂಲಿಕೆಗಳನ್ನ ಬಳಸಿ ಮಾಡೋದಿದೆ ಪ್ರಯೋಗಗಳು ಮಾಡ್ತಾರೆ. ಪ್ರಾಣಿಗಳನ್ನ ಬಳಸಿ ಮಾಡೋವಂಥ ಪ್ರಯೋಗಗಳನ್ನೂ ಕೂಡ ಮಾಡ್ತಾರೆ. ನಾನು ಕಡೂರ್ ಹತ್ರ ಒಂದು 90 ವರ್ಷ ಆಗಿರ್ಬೋದು, ಒಬ್ಬರು ವಯಸ್ಸಾದಂಥ ಅಜ್ಜ, ಅವ್ರ ಹತ್ರ ಕೆಲವೊಂದು ವಿಚಾರ ತಿಳ್ಕೊಬೇಕು ಅಂತ ಹೋಗಿದ್ದೆ ನಾನು. ಅಲ್ಲಿ ಮಾಡೋರು ಆ ಪ್ರಯೋಗಗಳನ್ನ. ವಿದ್ವೇಷಣಾ ಕರ್ಮ ಅಂದರೆ, ಒಂದಾಗಿದ್ದ ಅಣ್ಣ ತಮ್ಮ, ಒಟ್ಟಿಗಿದ್ದಂಥ ಮನೆ, ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ದಂಥ ಸ್ನೇಹಿತರುಗಳು ಕ್ಷಣ ಮಾತ್ರದಲ್ಲಿ ಕಣ್ಮುಚ್ಚಿ ಕಂಡುಬಿಡೋದ್ರೊಳಗಡೆ ದ್ವೇಷಗಳಾಗ್ಬಿಡ್ತಾರೆ. ಅಷ್ಟು ದ್ವೇಷ ಅನ್ನೋದು ಹುಟ್ಟು ಬಿಡುತ್ತೆ. ಅವ್ರು ಅನ್ಕೋತಾರೆ, ರಾತ್ರಿ ಚೆನ್ನಾಗಿದ್ದ ಈಗ ಹಿಂಗೆ ಆಡ್ತಾ ಇದ್ದಾನೆ. ಇಲ್ಲ ಹೆಂಡತಿ ಹೇಳ್ತಾಳೆ, ಗಂಡ ರಾತ್ರಿ ಚೆನ್ನಾಗಿದ್ದ ಈಗ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಇದನ್ನು ವಿದ್ವೇಷಣಾ ಕರ್ಮದಲ್ಲಿ ಮಾಡ್ತಕ್ಕಂಥ ಪ್ರಯೋಗ. ನಾನು ಹೇಳ್ದಂತೆ ಗಿಡಮೂಲಿಕೆಗಳನ್ನ ಬಳಸಿ ಮಾಡೋದಾದರೆ, ಕೆಲವು ಜನಗಳಿಗೆ ಗೊತ್ತೇ ಇಲ್ಲ ಗಿಡಮೂಲಿಕೆ ಅಂದರೆ ಏನು ಅಂತ. ನಾನು ಮಾಡ್ತೀನಿ, ನನಗೂ ಗೊತ್ತು ಅಂತ ಹೇಳ್ತಾರೆ. ಗೊತ್ತಿರ್ತಕ್ಕಂಥ ಅಟವಾದಿಗಳು, ಪಂಡಿತರುಗಳು ಮಾಡ್ತಾರೆ. ನಾನು ಕಂಡಂಗೆ ನಾನು ಕೆಲವು ಜನಗಳನ್ನ ನಾನು ಹೋಗಿ ನೋಡಿದ್ದೀನಿ. ಗಂಡು ಜಗಳಗಂಟಿ, ಹೆಣ್ಣು ಜಗಳಗಂಟಿ ಅಂತ ಗಿಡ ಇದೆ. ಸೊ ಜಗಳಗಂಟಿ ಗೊತ್ತು, ಇದರಲ್ಲಿ ಹೆಣ್ಣು ಗಂಡು ಇದೆ. ಹೆಣ್ಣು ಗಂಡು ಎರಡಿದೆ. ಕಾಯಿ ಬಿಡೋ ಅಂತ ಜಗಳಗಂಟಿ ಹೆಣ್ಣು, ಕಾಯಿ ಬಿಡದೇ ಇದ್ದಂಥ ಜಗಳಗಂಟಿ ಗಂಡು. ಈ ಎರಡೂ ಜಗಳಗಂಟಿನ ಒಂದೇ ಸಮಯದಲ್ಲಿ ತಂದು ಅನುರಾಧ ನಕ್ಷತ್ರದಲ್ಲೋ ರೇವತಿ ನಕ್ಷತ್ರದಲ್ಲೋ ತಂದು, ಎರಡಕ್ಕೂ ಕೂಡ ಯಾರನ್ನ ದ್ವೇಷ ಮಾಡೋ ರೀತಿ ಮಾಡಬೇಕು, ಯಾರನ್ನ ದೂರ ಮಾಡಬೇಕು, ಅವರಿಬ್ಬರುಗಳ ಹೆಸರನ್ನ ಅದಕ್ಕೆ ಬಳಸ್ತಾರೆ. ಗಂಡಿಗೆ ಗಂಡು ಜಗಳಗಂಟಿ, ಹೆಣ್ಣಿಗೆ ಹೆಣ್ಣು ಜಗಳಗಂಟಿ ಬಳಸ್ಬಿಟ್ಟು ಅದಕ್ಕೆ ಮಂತ್ರ ಪ್ರಯೋಗಗಳನ್ನ ಮಾಡ್ತಾರೆ. ಉತ್ಕಲನ ಮಂತ್ರ ಅಂತ ಹೇಳ್ತೀವಿ ನಾವು. ಪ್ರಚೋದನಾಕಾರಿ ಮಂತ್ರಗಳನ್ನ, ಪ್ರಚೋದನಾಕಾರಿ ಮಂತ್ರಗಳನ್ನ ಹಾಕ್ತಾರೆ. ಅದಕ್ಕೆ ಹಾಕ್ಬಿಟ್ಟು ಪ್ರಯೋಗ ಮಾಡಿ ಯಾರನ್ನ ದೂರ ಮಾಡಬೇಕು, ಅವ್ರ ಮನೆಗೆ ಆಪೋಸಿಟ್ ಆಗಿ ಅದನ್ನ ಸೇರಿಸಿದ್ರೆ, ಆ ವ್ಯಕ್ತಿ ಇರೋ ಜಾಗಕ್ಕಾಗಲಿ, ಆಫೀಸ್ಗಾಗ್ಲಿ, ಅಂಗಡಿಗಾಗ್ಲಿ, ಮನೆಗಾಗ್ಲಿ, ಅವನು ಹೊಲಕ್ಕೆ, ಜಮೀನ್ಗಾಗ್ಲಿ, ಎಲ್ಗಾಗ್ಲಿ ಅದನ್ನ ಸೇರಿಸಿದ್ದಾದ್ರೆ, ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ಅದು ಹಾಕಿದ್ರೆ ವಿದ್ವೇಷಣಾ ಕರ್ಮ ಚಾಲ್ತಿಗೆ ಬರುತ್ತೆ, ಆಕ್ಟಿವ್ ಆಗ್ಬಿಡುತ್ತೆ. ಇದೊಂಥರ ವೈಫೈ ತರ, ಮನೆಗೆ ಹೋಗಿದ ತಕ್ಷಣ ಮೊಬೈಲ್ ಹೆಂಗ್ ಕನೆಕ್ಟ್ ಆಗುತ್ತೆ, ಸೊ ಆ ತರ ಈ ವ್ಯಕ್ತಿ ಜಾಗಕ್ಕೆ ಹೋಗ್ತಿದ್ದಂಗೆ ಕನೆಕ್ಟ್ ಆಗ್ಬಿಡುತ್ತೆ. ಅದ್ರ ಶಕ್ತಿ ಪ್ರಭಾವ ಬೀರುತ್ತೆ. ನೀವು ಹಂಗೆ ಯಾರಾದ್ರೂ ಬೇಕಾದ್ರೆ, ಯಾರಾದ್ರೂ ಈ ವಿಡಿಯೋ ನೋಡಿದಂಥವ್ರು ತುಂಬಾ ಜನ ಕೇಳೋರಿರ್ತಾರೆ, ಸಾಧ್ಯನಾ ಅಂತ.
ಗಿಡ ಗೊತ್ತಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಜಗಳ ಗಂಟೆ ಅದರಲ್ಲಿ ಗಂಡು ಹೆಣ್ಣು ಜಗಳ ಗಂಟೆ ಗಿಡಗಳು ಗೊತ್ತಿರಬೇಕು. ಹೌದು. ಚಿಕ್ಕಬಳ್ಳಾಪುರದ ಹತ್ರ ಇರೋ ಬಾಗೇಪಲ್ಲಿ ಒಳಗಡೆ ಇರತಕ್ಕಂಥ ಎಲ್ಲೋಡ್ ಆದಿನಾರಾಯಣ ಸ್ವಾಮಿ ಬೆಟ್ಟದಲ್ಲೈತೆ. ಸಾಮಾನ್ಯವಾಗಿ ರೇರ್ ಈ ಗಿಡಗಳು ಎಲ್ಲ ಕಡೆ ಸಿಗ, ತುಂಬಾ ಕಡೆ ಸಿಕ್ಕೋದಿಲ್ಲ ಅವು. ಅವನ್ನ ಹೊರಗಡೆ ಮಾತ್ರ ಸಿಗೋದು. ಸೊ ಇದು ಬೆಟ್ಟ ಗುಟ್ಟಗಳು ಕಾಡು ಮೇಡು ಅಲ್ದಿರೋರು ಓಡಾಡಿರೋರ್ಗೆ ಮಾತ್ರ ಕಾಣುತ್ತೆ. ಇದನ್ನ ನಾವು ಮೋಡಿ ಹಾಕ್ಬೇಕಾದ್ರೆ ಮೋಡಿ ವಿದ್ಯೆನಲ್ಲಿ ಬಳಸ್ತೀವಿ. ಯಾವ ರೀತಿಯಾಗಿ ಅಂದರೆ, ನೀವು ನೋಡಿರ್ತೀರ ಹಳೆ ಕಾಲದಲ್ಲಿ ಮೈಸೂರು ಮಹಾರಾಜರುಗಳ ಕಾಲದಲ್ಲೆಲ್ಲ ಮೋಡಿ ಹಾಕದಂಥ ಸಮಯದಲ್ಲಿ ನೋಡಿರ್ತೀರ, ಒಂದು ದೊಡ್ಡದಾಗಿ ಒಂದು ಚೌಕಾಕಾರದ ಮಂಡಲ ಬರೆದು ಒಂದು ಮೂಲೆಗೆ ಒಂದು ಹುಲ್ಲು, ಅವಾಗ ನೋಡ್ತಿದ್ರಿ ರಾಗಿ ಹುಲ್ಲನ್ನ ಬಡಿಲಿಕ್ಕೆ ಗುಂಡು ಬಳಸ್ತಾ ಇದ್ರು, ದೊಡ್ಡದು ದನ ಕಟ್ಟು ಹೊಡಿತಾ ಇದ್ರು. ಆ ಗುಂಡ ಆ ಕಡೆ ಮೂಲೆಯಲ್ಲಿ ಒಂದು, ಈ ಕಡೆ ಮೂಲೆಯಲ್ಲಿ ಒಂದಿಟ್ಟು ಒಂದೇ ಹೆಸರಿನವರು, ರವಿ ಅಂದರೆ ರವಿ, ಕುಮಾರ ಅಂದರೆ ಕುಮಾರ, ಒಂದೇ ಹೆಸರಿನವ್ರು ಇಬ್ರು ಹೋಗಿ ಒಬ್ಬ ಗಂಡು ಜಗಳ ಗಂಟಿ ಒಬ್ಬ ಹೆಣ್ಣು ಜಗಳ ಗಂಟಿನ ಕಿತ್ತು ತಂದು ಅದನ್ನ ನುಣ್ಣಗಾರ್ದು ಆ ಗುಂಡಿಗೆ ಬಳ್ದು ಅದಕ್ಕೆ ಉತ್ಕಲನ ಪ್ರಾಣ ಪ್ರತಿಷ್ಠೆ ಮಂತ್ರಗಳನ್ನ ಹಾಕಿ ಚಪ್ಪಾಳೆ ತಟ್ಟಿ ಹಿಂಗಂದ್ರೆ ಬಂದು ಗುದ್ದಾಡ್ತವೆ. ಗುಂಡುಗಳು ಗುದ್ದಾಡ್ತವೆ, ಸಣ್ಣ ಪುಡಿ ಪುಡಿ ಆಗೋವರೆಗೂ ಬಿಡಲ್ಲ, ಹಂಗ್ ಗುದ್ದಾಡ್ತವೆ. ಅವಾಗ ಬಂದು ಗುಡ್ಗುಡು ಅಂತ ಗುಡ್ಕೊಂಡ್ ಗುದ್ದಾಡ್ತವೆ. ಸೊ ಇದು ಯಾರು ಅಂದ್ರೆ ಕಣ್ಕಟ್ಟು ವಿದ್ಯೆ ಅಂತ ಕರೀತಾರೆ ಇದನ್ನಲ್ವಾ? ಎಲ್ಲ ಕಡೆ ಮೋಡಿ ವಿದ್ಯೆ ಇವೆಲ್ಲಾನು ಇದಕ್ಕೆ ಅಂತೇಳಿ ಹೇಳ್ಬೋದು. ಯಾರು ಜನಗಳಿಲ್ದಿರೋ ಬಂದು ಅವಷ್ಟಕವೇ ಈ ತರ ಗುದ್ದಾಡೋದು. ತುಂಬಾ ಚೆನ್ನಾಗಿದೆ. ಬಟ್ ಈಗ ಆ ವಿದ್ಯೆಗಳಿಲ್ಲ. ಆ ವಿದ್ಯೆಗಳನ್ನ ಕಲ್ತಿರೋರು ತುಂಬಾ ಕಮ್ಮಿ. ನಾನು ಹೇಳ್ದಲ್ಲ, ಗಿಡಮೂಲಿಕೆಗಳು ಗೊತ್ತಿರೋರೇ ಇಲ್ಲ. ಗಿಡಮೂಲಿಕೆಗಳನ್ನ ಹುಡುಕ್ಬೇಕು. ನಾನು ಹೇಳ್ದಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಎಲ್ಲೋಡು ಆದಿನಾರಾಯಣ ಸ್ವಾಮಿ ಬೆಟ್ಟ ಹತ್ತಿ ಬೆಟ್ಟದಲ್ಲಿ ತಿರುಗಬೇಕು. ನೀವು ನೋಡಿದಿರ ಅದು? ನಾನು ಆ ಗಿಡ ಹುಡುಕ್ಲಿಕ್ಕೆ 2 ತಿಂಗಳು ಸುತ್ತಾಡಿದ್ದೆ. ನಾನು ಅದನ್ನ 2 ತಿಂಗಳು ನನಗೊಬ್ಬ ಮುಸ್ಲಿಮ್ಸ್ ಗುರು ಕರ್ಕೊಂಡು ಹೋಗಿದ್ರು ಅದನ್ನ ತೋರಿಸ್ಲಿಕ್ಕೋಸ್ಕರ. ಇಲ್ಲೇ ಮಧುಗಿರಿಯಿಂದ ಆಚೆಯವರು. ಆ ವ್ಯಕ್ತಿನೆಲ್ಲರೂ ಸ್ಮಶಾನ ರುದ್ರ ಅಂತ ಕೂಗೋರು, ಮುಸ್ಲಿಮ್ಸ್ ವ್ಯಕ್ತಿ. ಅಂದ್ರೆ ಸ್ಮಶಾನದಲ್ಲಿ ಇರ್ತಾರೆ. ಅಂತ ಕಠಿಣವಾದಂತ ವ್ಯಕ್ತಿ, ಅಂತ ಗಿಡಮೂಲಿಕೆಗಳನ್ನ ಕಂಡಿದ್ರು. ಅವ್ರು ಕರ್ಕೊಂಡೋಗಿ ನನಗೆ ತೋರಿಸಿದ್ರ ಗಿಡನ. ಸೊ ಸಾಮಾನ್ಯವ್ರ ಕಣ್ಣಿಗೆ ಕಾಣಲ್ಲ. ಮತ್ತೆ ಅದು ಅದೇ ಇಲ್ಲಿ ಕಾಣವೆಲ್ಲ ಇಲ್ಲಿ ನೋಡೋವನ್ನೆಲ್ಲ ತಿಳ್ಕೊಬಹುದು ಇದೆ ಅಂತ. ಇವತ್ತೇನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಕೆಲವೊಂದು ಇದ್ರುಗಳಲ್ಲಿ ಸುಮ್ಮನೆ ಯಾವ್ದೋ ಒಂದು ಗಿಡ ಸಿಗ್ತಾ ಇದನ್ನೇ ನೋಡಿ ಇದೇ ಗಿಡ ಅಂತ ಮಾಡಿ ತೋರಿಸ್ಬಿಡ್ತಾರೆ. ಅದೇನಾಗುತ್ತೆ ಎಂತಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಇದು ವಿದ್ವೇಷಣ ಕ್ರಮದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುತ್ತೆ. ಅಂದ್ರೆ ಗಿಡನ ತಿಳ್ಕೊಂಡಿರ್ಬೇಕು. ನಾನು ಹೇಳ್ದಂತೆ ಗಿಡಮೂಲಿಕೆಯಿಂದನೂ ಮಾಡ್ಬೋದು, ಪ್ರಾಣಿ ಪಕ್ಷಿಯಿಂದನೂ ಮಾಡ್ಬೋದು. ನಾಗರಾವಿನ ಪೊರೆ, ಮುಂಗ್ಸಿ ಕೂದಲು, ಅವು ಮುಂಗ್ಸಿ ಹೆಂಗೆ ಕಿತ್ಲಾಡ್ತವೆ. ನಾಗರಾವಿನ ಪೊರೆ ಮುಂಗ್ಸಿ ಕೂದಲನ್ನ ಬಳಸಿ ವಿದ್ವೇಷಣ ಕ್ರಮನ ಮಾಡ್ಬೋದು. ಮಾಡ್ತಾರೆ ಜನಗಳು. ನಾನು ತಿಳ್ಕೊಂಡಿದ್ದೀನಿ. ನಾವು ಮಾಡಲ್ಲ, ಯಾಕೆಂದ್ರೆ ನಾವು ಆ ವಿದ್ಯೆ ಯಾವುದೇ ಕಾರಣಕ್ಕೂ ಕೆಟ್ಟ ವಿದ್ಯೆಗಳು ನಾನು ಮುಂಚೆನೆ ತಿಳಿಸ್ತಂತೆ ಈ ಮಾಟ ಶೂನ್ಯ ಮಾಡೋರ ಮನೆ ಯಾರ್ದು ಉಳಿದಿಲ್ಲ. ಆ ಕಾರಣದಿಂದ ಅದನ್ನ ಬಿಡುಗಡೆ ಮಾಡೋವಂಥ ವಿದ್ಯೆ ಕಲ್ತಿದ್ದೀವಿ. ಮಾಡ್ತಾರೆ ಜನಗಳು. ಇದನ್ನ ನಾಗರಾವಿನ ಪೊರೆ ಮುಂಗ್ಸಿ ಕೂದಲನ್ನ ಬಳಸಿ ವಿದ್ವೇಷಣ ಕ್ರಮ ಮಾಡಿ ಪ್ರಯೋಗ ಮಾಡಿ ಬಿಟ್ಟರೆ ಹಾವು ಮುಂಗ್ಸಿ ಕಿತ್ಲಾಡ್ದಂಗೆ ಕಿತ್ಲಾಡ್ತಾರೆ. ಸೊ ಇಲ್ಲಿ ಜಗಳ ಹತ್ಕೊಂತದೆ, ಖಂಡಿತ ಹತ್ಕೊಳತ್ತೆ. ಸೊ ಇದು ಬೇಕಂತಾನೆ, ಇದು ಯಾರೋ ಇಬ್ಬರಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂದಾಗ ಅಲ್ಲಿ ಅವ್ರನ್ನ ಏನಾದರೂ ಮಾಡಿ ಅವರು ಡಿಸ್ಟರ್ಬ್ ಮಾಡಬೇಕು ಅಂತ ಮೈಂಡ್ ಇದ್ದವ್ರು ಮೂರನೇ ವ್ಯಕ್ತಿನೇ ಈ ಥರ ಪ್ರಯೋಗ ಮಾಡಬೇಕು. ಖಂಡಿತ. ಈಗ ಬಿಸ್ನೆಸ್ಸಲ್ಲಿ ಆಪೋಸಿಟ್ ವ್ಯಕ್ತಿಗಳು ಇದ್ದೇ ಇರ್ತಾರೆ. ನೀವಿಬ್ರು ಸ್ನೇಹಿತರುಗಳು ಒಂದಾಗಿ ತುಂಬ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂದಮೇಲೆ ನಿಮ್ಮನ್ನ ಬೀಳಿಸ್ಲಿಕ್ಕೆ ಏನಾದರೂ ಒಂದು ಪ್ರಯೋಗ ಮಾಡಲೇಬೇಕಲ್ಲ. ಸೊ ಅವಾಗ ಇವುಗಳನ್ನೆಲ್ಲ ಮಾಡ್ತಾರೆ. ಇಲ್ಲ ಮನೇಲಿ ತುಂಬ ಸಂಸಾರ ತುಂಬ ಚೆನ್ನಾಗಿರುತ್ತೆ, ಅಣ್ಣ ತಮ್ಮ ಎಲ್ಲ ಒಟ್ಟು ಕುಟುಂಬದಲ್ಲಿ ಇರ್ತಾರೆ. ಅವ್ರನ್ನೇನಾದರೂ ಕೆಡಬೇಕು, ಏನಾದರೂ ಮಾಡಬೇಕು, ಅವ್ರನ್ನ ಹಾಳು ಮಾಡಬೇಕು ಅಂದರೆ ಏನಾದರೂ ಒಂದು ಪ್ರಯೋಗ ಮಾಡಲೇಬೇಕಲ್ಲ. ಸೊ ಆವಾಗ ಈ ಥರದ್ದು ಪ್ರಯೋಗಗಳು ಶುರು ಆಗ್ತವೆ, ಮಾಡ್ತಾರೆ. ಸೊ ಇದು ಕೆಲವೊಂದು ಸರಿ ಗಂಡ ಹೆಂಡತಿ ವಿಚಾರಗಳಲ್ಲಿ, ಇಲ್ಲಾಂದರೆ ಎಲ್ಲೋ ಒಂದು ಗಂಡ ಹೆಂಡತಿ ಬೇರೆ ಯಾವುದೋ ಇನ್ನೊಂದು ಸಂಬಂಧಗಳಿದ್ದಾಗ ಅಲ್ಲಿ ಕೂಡ ಕಿತ್ತಾಕ್ಬೋದಾ? ಅನೈತಿಕ ಸಂಬಂಧಗಳು ಅಂತ ಇದ್ದಂಥ ಸಮಯದಲ್ಲಿ ನಾವುಗಳು ಆ ಅನೈತಿಕ ಸಂಬಂಧನ ಬಿಡಿಸ್ಲಿಕ್ಕೋಸ್ಕರ ಇದನ್ನು ಪ್ರಯೋಗ ಮಾಡ್ತೀವಿ. ಇದು ಅಲ್ಲಿ ಕೆಲಸ ಮಾಡುತ್ತೆ. ಅದನ್ನ ಆಡು ಭಾಷೆಯಲ್ಲಿ ಹೇಳಬಾರ್ದು, ತಪ್ಪಾಗುತ್ತೆ. ವೇಶ್ಯ ಸ್ನೇಹಿತನ್ನ ಬಿಡಿಸ್ಲಿಕ್ಕೋಸ್ಕರ ನಾವಿದನ್ನ ಬೇವಿನ ಮರ ಬಳಸಿ ಮಾಡ್ತಕ್ಕಂಥ ಪ್ರಯೋಗ. ಬೇವಿನ ಮರನ ಬಳಸಿ ಈ ಪ್ರಯೋಗನ ಮಾಡ್ತೀವಿ ನಾವು, ಅವ್ರನ್ನ ಬಿಡಿಸ್ಲಿಕ್ಕೆ ಮಾತ್ರ. ಸೊ ಅವರು ದೂರ ಆಗ್ತಾರೆ, ಅವ್ರು ದೂರ ಆಗ್ತಾರೆ. ಅದೇ ಈ ತರ ಪ್ರಯೋಗ ನಡೆದಿದ್ದು ಗಂಡ ಹೆಂಡತಿನ ಒಂದು ಮಾಡಬೇಕಾದ್ರೂ ಕೂಡ ಬೇವಿನ ಮರನ ಬಳಸಿ ನಾವು ಒಂದು ಮಾಡ್ತೀವಿ. ಮತ್ತೆ
ಅಂದರೆ ದೂರ ಇರೋನು ಮತ್ತೆ ಒಂದು ಮಾಡ್ಬೋದು. ಮತ್ತೆ ಒಂದು ಮಾಡ್ಬೋದು. ಅಂದರೆ ಈ ಪ್ರಯೋಗ ಯಾರ ಮೇಲೆನ ಬೇರೆಯವ್ರಿಗೆ ಮಾಡಿದರೆ ಮತ್ತೆ ಅದನ್ನು ಕಟ್ ಮಾಡಿ ಸೇರಿಸ್ಬೋದು. ನಾನು ಹಿಂದೆ ವಿಡಿಯೋದಲ್ಲಿ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಗಿಡಮೂಲಿಕೆಗಳನ್ನ ಬಳಸಿ ಗುಳಿಗೆಗಳನ್ನ ಕೊಟ್ಟು ಕೆಲವರು ಆಕರ್ಷಣಾ ವಿದ್ಯೆ ಪ್ರಯೋಗ ಮಾಡ್ತಾರೆ, ಸತಿಪತಿಗಳನ್ನ ಮಾತ್ರ ಒಂದು ಮಾಡಲಿಕ್ಕೆ, ಬೇರೆಯವ್ರನ್ನೆಲ್ಲ ಅಲ್ಲ. ಆಟೋಮೆಟಿಕ್ಕಾಗಿ ಈ ಕೆಲಸಗಳೆಲ್ಲ ನಡೆಯುತ್ತೆ. ಸೊ ಇದು ಉದ್ವೇಷಣ ಪ್ರಯೋಗ. ಹೌದು, ಇದನ್ನ ವಿದ್ವೇಷಣಾ ಕರ್ಮ, ವಿದ್ವೇಷಣಾ ಪ್ರಯೋಗ ಅಂತ ಹೇಳ್ತೀವಿ. ಸೊ ಈ ಥರ ಈಗಲೂ ಕೂಡ ಕೆಲವರು ಎಲ್ಲ ನಾವು ಈ ಥರ ಪ್ರಯೋಗಗಳು ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ? ಮಾಡ್ತಾ ಇದ್ದಾರೆ, ತುಂಬ ಜನ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ತುಂಬ ಜನ ಬರೋರು ಇವರೇ. ಸ್ವಾಮಿ, ನಾವು ಗಂಡ ಹೆಂಡತಿ ಚೆನ್ನಾಗೇ ಇದ್ವಿ, ನಿನ್ನೆವರೆಗೂ ಚೆನ್ನಾಗಿದ್ವಿ, ಯಾಕೋ ನಿನ್ನೆಯಿಂದ ನನ್ನ ಹೆಂಡತಿ ಕಿತ್ಲಾಡ್ತಾ ಇದ್ದಾಳೆ, ಮೊನ್ನೆವರೆಗೂ ಚೆನ್ನಾಗಿದ್ವಿ, ನನ್ನ ಗಂಡ ಕಿತ್ಲಾಡ್ತಾ ಇದ್ದಾನೆ, ಮನೆ ಬಿಟ್ಟು ಹೋಗಿ 15 ದಿವಸ ಆಗೋಗಿದೆ ಅನ್ನೋ ತುಂಬ ಕಂಪ್ಲೇಂಟ್ಸ್ ಬರ್ತವೆ. ಇವನ್ನೆಲ್ಲ ಸರಿ ಮಾಡಿದ್ದೀವಿ ನಾವು. ಎಷ್ಟು ದಿವಸ ತಗೊಳ್ಳುತ್ತೆ ಇದನ್ನು ಸರಿಯಾಗಿ ಮಾಡೋದಕ್ಕೋಸ್ಕರ? ಅದನ್ನು ಸರಿ ಮಾಡಲಿಕ್ಕೆ ಕೆಲವು ಟೈಮು ಏನಾದರೂ ದೃಷ್ಟಿಗೆ ಬಂದು ಅವ್ರು ಇಟ್ಟು ವಸ್ತು ಕೈಗೆ ಸಿಕ್ಕಿದೆ ಅಂದರೆ ಬೇಗ ಕ್ಲಿಯರ್ ಆಗಿಬಿಡುತ್ತೆ. ತೆಗೆದಾಗ ಅದನ್ನ ಹಾಕಿ ಆಚೆ ಹಾಕ್ತಿದ್ದಂಗೆ ಕ್ಲಿಯರ್ ಆಗಿಬಿಡುತ್ತೆ. ಅದೇನಾದರೂ ಕೈಗೆ ಸಿಕ್ಕಿಲ್ಲ, ಮನೆ ಒಳಗಡೆನೆ ವಸ್ತು ಇಟ್ಟಿದ್ದಾರೆ, ಇವ್ರ ಜಾಗದಲ್ಲೇ ವಸ್ತು ಇಟ್ಟಿದ್ದಾರೆ, ಕಣ್ಣಿಗೆ ಕಂಡಿಲ್ಲ ಅಂದರೆ ಒಂದು 48 ದಿನದಿಂದ 68 ದಿನ ಸಮಯ ತಗೊಳುತ್ತೆ. ಬಟ್ ಅಂಥವ್ರು ಮಾಡಿರೋರು ಆ ವಸ್ತುನ ಇವ್ರು ವಾಸ ಮಾಡೋ ಜಾಗಕ್ಕೆ ತಂದಿಟ್ಟಿರ್ತಾರೆ. ಇವ್ರು ಇರೋ ಕಡೆ ಜಾಗದಲ್ಲೇ ಹಿಡಿದು, ಯಾರೇ ಕೂಡ ಜಗಳ ಗಂಟಿ ಮರನ ತಂದು ಮನೇಲಿ ಇಡ್ತಾನೆ ಅಂದರೆ, ಗಂಡಾಗ್ಲಿ ಹೆಣ್ಣಾಗ್ಲಿ, ಇವನ್ ಮನೆ ಯಾವುದಾದ್ರೂ ಒಂದು ಭಾಗದಲ್ಲಿ ಸೇರಿಸಿರ್ತಾನೆ. ಸೊ ಅದು ಇರುತ್ತೆ, ಹುಡುಕಿದ್ರೆ ಸಿಗ್ತವೆ. ಸೂಪರ್, ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದೊಂದಷ್ಟು ರೆಗ್ಯುಲರ್ ನಮ್ಮ ಗಮನದಲ್ಲಿ ಸಾಕಷ್ಟು ಪಾರ್ಟ್ನರ್ಗಳು ಶಿಫ್ಟಲ್ಲಿ ಕೆಲಸಗಳು ಮಾಡೋರು ಡಿವೈಡ್ ಆಗಿ ಪಾರ್ಟ್ನರ್ಗಳೇ ಅಂದರೆ ಜಗಳಗಳು ಹಾಕ್ಕೊಂತ ದ್ವೇಷ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಇದು ಬಿಟ್ಟು ಗಂಡ ಹೆಂಡತಿ ವಿಚಾರಗಳಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಇದೆ ವ್ಯತ್ಯಾಸಗಳು, ಜಗಳಗಳು, ಡೈವರ್ಸ್ಗಳು ಇವೆಲ್ಲ ಕಾಣಿಸ್ತಾ ಇರ್ತವೆ. ಸೊ ಈ ಥರ ಪ್ರಯೋಗಗಳು ಆಗಿರ್ಬೋದು, ಆಗದೇನೂ ಇರ್ಬೋದು. ಬಟ್ ಪ್ರಯೋಗಗಳು ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ದಾರಿಗಳಿರ್ತವೆ. ಪ್ರಯತ್ನ ಪಡೋದ್ರಿಂದ ಮತ್ತೆ ವಾಪಸ್ಸು ಆ ಕುಟುಂಬಗಳು ಸೇರಿದ್ರೆ ಒಳ್ಳೆಯದೇ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.